ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. 4 ಗಂಟೆ ಆಗಿದೆ ಅಲ್ವಾ? ಇವಾಗ ಟೀ ಟೈಮ್. ಟೀ ಕುಡಿಬೇಕಲ್ವಾ? ಇವಾಗ ನಾನು ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಿಮಗೂ ಟೀ ಅಂದರೆ ತುಂಬ ಇಷ್ಟನಾ? ದಿನಕ್ಕೆ ಎಷ್ಟು ಬಾರಿ ಟೀ ಕುಡಿತೀರಾ? ನಾನಂತೂ 1-2 ಟೈಮ್ ಕುಡಿತೀನಿ. ಬೆಳಿಗ್ಗೆ ಮಾರ್ನಿಂಗ್ 7 o'clock ಕುಡಿತೀನಿ, ಮತ್ತು ಈವ್ನಿಂಗ್ 4 o'clockಗೆ ಟೀ ಬೇಕೇ ಬೇಕು ಅಲ್ವಾ? ಅದ್ರ ಜೊತೆಗೆ ಏನಾದರೂ ಚಕ್ಲಿ ಅಂತೆ ಏನಾದರೂ ಸ್ನ್ಯಾಕ್ಸ್ ಇದ್ರೆ ಇನ್ನೂ ಚೆಂದ. ಓಕೆ, ನನ್ನ ಫೇವ್ರೆಟ್ ಟೀ ಪೌಡರ್ ಬಂದುಬಿಟ್ಟು ರೆಡ್ ಲೇಬಲ್. ಅದು ತುಂಬ ಚೆನ್ನಾಗಿರುತ್ತೆ. ಅದು ಜಾಸ್ತಿ ಕಲರ್ ಇರಲ್ಲ. ತುಂಬ ಏನು ಅಂದರೆ 1 ಸ್ಪೂನ್ ಹಾಕಿದ್ರೆ ಸಾಕು, ಗಟ್ಟಿಯಾದ ಟೀ ರೆಡಿ ಆಗುತ್ತೆ. ಅದರಲ್ಲೂ ಈ ರೆಡ್ ಲೇಬಲ್ ಬಂದುಬಿಟ್ಟು ಯಾವುದೇ ಕಲರ್ ಆ್ಯಡ್ ಆಗಿರಲ್ಲ, ಮತ್ತು ಸ್ಮೆಲ್ಲು ಕೂಡ ನಾರ್ಮಲ್ ಆಗಿರುತ್ತೆ. ಅಷ್ಟೊಂದು ಕುದಿದೇ ಇರಬೇಕಾದ್ರೆ ಅಷ್ಟು ಸ್ಮೆಲ್ ಬರಲ್ಲ. ಓಕೆ, ನನಗೆ ತುಂಬಾ ಇಷ್ಟ. ಅದಾದಮೇಲೆ ನನಗೆ ಟೀ ಪೌಡರ್ ಬ್ರ್ಯಾಂಡಲ್ಲಿ ತಾಜ್ ಮಹಲ್ ಸಖತ್ತಾಗಿರುತ್ತೆ. ಅದು ಅಂದರೆ ನಾವು ಸ್ವಲ್ಪ 1/4 ಸ್ಪೂನ್ ಟೀ ಸೊಪ್ಪು ಹಾಕಿದ್ರೆ ಸಾಕು, ಟೀ ಪುಡಿ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ತುಂಬಾ ಇಷ್ಟ ಅದು. ಓಕೆ, ನಾವಿವಾಗ ಟೀ ಪೌಡರ್ ಹಾಕಿದ್ದೀವಿ. ಸ್ವಲ್ಪ ಕುದಿ ಬರಲಿ, ಆಮೇಲೆ ಬೇಕಾದರೆ ಸಕ್ಕರೆ ಹಾಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವ ಟೀ ಪೌಡರ್ ಯೂಸ್ ಮಾಡೋದು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇವಾಗ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಜಾಸ್ತಿ ಎಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಬೆಲ್ಲ ಟೀ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಆದರೆ ಬೆಂಗಳೂರು ಬೆಲ್ಲ ಬಂದ್ಬಿಟ್ಟು ಸ್ವಲ್ಪ ಹುಳಿ, ಈ ಹಳ್ಳಿ ಕಡೆ ಬಂದ್ಬಿಟ್ಟು ಸ್ವಲ್ಪ ಟೇಸ್ಟ್ ಇರುತ್ತೆ, ಅದು ಚೆಂದ. ಈ ಅಚ್ಚು ಬೆಲ್ಲ ಅಂತಲ್ಲ, ಅದು ಊರ ಕಡೆ ಬಂದುಬಿಟ್ಟು ಸ್ವೀಟ್ ಇರುತ್ತೆ. ಅದು ಓಕೆ ಫ್ರೆಂಡ್ಸ್, ಈವ್ನಿಂಗ್ ಬಂದುಬಿಟ್ಟು ನಾನು ಏನಾದರೂ ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಗ್ರೇವಿ ಮಾಡೋದು? ಓಕೆ, ಚಪಾತಿ ಮತ್ತು ಆನಿಯನ್ ಪಲ್ಯ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಓಕೆ, ನಿಮಗೆ ಆನಿಯನ್ ಪಲ್ಯ ಅಂದರೆ ತುಂಬ ಇಷ್ಟನ? ಚಪಾತಿ ಜೊತೆ ನೀವು ಮಾಡುವಂತಹ ರೆಸಿಪಿ ಏನೇನು ಮಾಡ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಚಪಾತಿ ಜೊತೆ ಜಾಸ್ತಿ ಇಷ್ಟ ಆಗೋದು ಟೊಮೊಟೊ ಗೊಜ್ಜಾಗಿರ್ಬೋದು, ಇಲ್ಲಾಂದರೆ ಆನಿಯನ್ ಪಲ್ಯ ಆಗಿರ್ಬೋದು, ಈರುಳ್ಳಿ ಪಲ್ಯ ಆಗಿರ್ಬೋದು, ಇಲ್ಲಾಂದರೆ ಒಬ್ಬೊಬ್ರಿಗೆ ಚಟ್ನಿ, ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟಪಡ್ತಾರೆ. ಆ ಥರ ಎಲ್ಲ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ. ಓಕೆ, ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನೋಡ್ತಾ ಇರೋರು ಯಾವ ಊರು ಅದು ಕೂಡ ತಿಳಿಸಿ. ಓಕೆ, ಯಾಕಂದರೆ ನಮ್ಮೂರವರು ಆಗಿರ್ಬೋದು ಅಲ್ವಾ ನೋಡೋದ್ರಲ್ಲಿ. ಓಕೆ, ಇವಾಗ ಟೀ ಕುದೀತಾ ಇದೆ. ಓಕೆ, ಇವಾಗ ಟೀ ಆಲ್ಮೋಸ್ಟ್ ಆಗಿದೆ. ಓಕೆ, ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಓಕೆ, ನಾನಿವಾಗ ಟೀ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟೀ ಜೊತೆ ಚಕ್ಲಿ ಸ್ನ್ಯಾಕ್ಸ್. ಟೀ ಜೊತೆ ಚಕ್ಲಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಓಕೆ, ಸರಿ.